ಫ್ರೆಂಡ್ಸ್, ನಾನು ನಿಮ್ಗೆ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ, ಬಟ್ ನೀವು ನಿಜ ಹೇಳಿ. ನೀವು ಎಷ್ಟೋ ಸಲ ಅನ್ಕೊಂಡು ಇರ್ತೀರಲ್ವಾ, ಈ ವರ್ಷ ನನ್ನ ಲೈಫ್ ಚೇಂಜ್ ಮಾಡ್ತೀನಿ, ಹೊಸ ಬಿಸ್ನೆಸ್ ಶುರು ಮಾಡ್ತೀನಿ, ಫಿನಾನ್ಷಿಯಲಿ ಫ್ರೀ ಆಗ್ತೀನಿ ಅಂತ. ಈ ತರ ನಿಮ್ಮೊಂದು ಕನಸುಗಳು ತುಂಬಾ ದೊಡ್ಡದಾಗೆ ಇರುತ್ತೆ ಅಂಡ್ ನಿಮ್ಮ ಒಂದು ಮೈಂಡ್ ಅಲ್ಲಿ ಒಂದು ಪಿಕ್ಚರ್ ಕೂಡ ಕ್ರಿಯೇಟ್ ಆಗಿರುತ್ತೆ. ಬಟ್ ದಿನಗಳಂಗೆ ಕಲಿತಾ ಇರ್ತವೆ, ನಿಮ್ಮ ಕನಸುಗಳು ಹಂಗೆ ಉಳ್ಕೊಂಡಿರ್ತವೆ. ರಿಯಾಲಿಟಿಯಲ್ಲಿ ಒಂದು ಸಣ್ಣ ಚೇಂಜಸ್ ಕೂಡ ಇರಲ್ಲ. ಯಾಕೆ ಈ ತರ ಆಗುತ್ತೆ ಗೊತ್ತಾ? ನೋಡಿ ಮೈ ಫ್ರೆಂಡ್, ಇದು ನಿಮ್ಮ ಲೇಜಿನೆಸ್ ಅಲ್ಲ, ಇದೊಂದು ಡೇಂಜರಸ್ ಸೈಕಾಲಜಿ ಟ್ರಾಪ್. ಸೈಕಾಲಜಿ ಪ್ರಕಾರ ಏನಾಗುತ್ತೆ ಅಂತಂದ್ರೆ, ನಾವು ಎಲ್ಲೊಂದ್ ಕಡೆ ಕೂತ್ಕೊಂಡು ಜಸ್ಟ್ ಯೋಚನೆ ಮಾಡ್ಕೊಂಡು ನಾನು ಆ ಲೆವೆಲ್ಗೆ ಹೋಗಿದ್ದೀನಿ, ಕೋಟಿ ದುಡ್ದಿದ್ದೀನಿ ಅಂತ ನೀವು ಯೋಚನೆ ಮಾಡಿದಾಗ ನಿಮ್ಮ ಒಂದು ಬ್ರೈನ್ ನಾನು ಅದನ್ನ ಆಲ್ರೆಡಿ ಸಾಧಿಸ್ಬಿಟ್ಟಿದ್ದೀನಿ ಅನ್ನೋ ಒಂದು ಭ್ರಮೆಯಲ್ಲಿರುತ್ತೆ. ಆಗ ಲೈಟ್ಲಿ ನಿಮ್ಗೆ ಒಂದು ಖುಷಿ ಸಿಗ್ತಾ ಇರುತ್ತೆ. ಸೊ ದಾಟ್ಸ್ ಇಸ್ ಅ ಡೋಪಮೈನ್. ಸೊ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದಾಗ ಆಕ್ಚುಲಿ ಗೆದ್ದು ನಿಂತು ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಹೊರಟೋಗುತ್ತೆ. ಸೊ ಇದನ್ನೇ ಸೈಕಾಲಜಿಯಲ್ಲಿ ಕನ್ಫ್ಯೂಷನ್ ಥಿಂಕಿಂಗ್ ವಿತ್ ಪ್ರೋಸೆಸ್ ಅಂತ ಕರೀತಾರೆ. ಆದ್ರೆ ಬರೀ ನಾವು ಯೋಚನೆ ಮಾಡೋದನ್ನೇ ನಾವು ಪ್ರೋಗ್ರೆಸ್ ಅಂತ ಅಂದ್ಬಿಟ್ಟು ಒಂದು ಭ್ರಮೆಯಲ್ಲಿ ಇರ್ತೀವಿ. ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ, ನಿಮ್ ಕಡೆ ಟ್ಯಾಲೆಂಟ್ ಇಲ್ಲ ಅಂತ ಅಲ್ಲ, ಒಂದು ವೇಳೆ ನಾನು ಟ್ರೈ ಮಾಡಿ ಫೇಲ್ ಆದ್ರೆ ಜಸ್ಟ್ ಈ ಒಂದು ಭಯ ಫ್ರೆಂಡ್ಸ್, ಈ ಒಂದು ಭಯದಿಂದನೇ ಎಷ್ಟೋ ಜನ ಇನ್ನೊಂದ್ ಸ್ವಲ್ಪ ರೆಡಿ ಆಗ್ತೀನಿ, ಇನ್ನೂ ಸ್ವಲ್ಪ ಮುಂದೆ ಹೋಗ್ತೀನಿ, ನನಗೆ ಪರ್ಫೆಕ್ಟ್ ಟೈಮ್ ಬರ್ಲಿ ಅಂತ ವೆಯ್ಟ್ ಮಾಡ್ಕೊಂಡಿರ್ತಾರೆ. ಆತರ ವೆಯ್ಟ್ ಮಾಡ್ಕೊಂಡಿರೋದ್ರಲ್ಲಿ ಅವರ ಟೈಮ್ ಕಂಪ್ಲೀಟ್ ಆಗಿ ಮುಗ್ದೋಗುತ್ತೆ. ಈ ತರ ಏನೇನೋ ಓವರ್ ಥಿಂಕಿಂಗ್ ನ ಮಾಡಿ ಕೆಲವರು ಶುರು ಮಾಡೋಕ್ಕಿಂತ ಮುಂಚೆನೆ ಮೆಂಟಲಿ ಸುಸ್ತಾಗಿ ಹೋಗ್ತಾರೆ. ಅವರ ಬ್ರೈನ್ ಕಂಪ್ಲೀಟ್ ಡ್ರೈ ಆಗೋಗಿರುತ್ತೆ. ಆದ್ರೆ ರಿಯಾಲಿಟಿ ಏನು ಅಂತಂದ್ರೆ, ಪರ್ಫೆಕ್ಟ್ ಟೈಮ್ ಅಂತ ಯಾವತ್ತೂ ಇರೋದಿಲ್ಲ, ಅದು ಬರೋದೂ ಇಲ್ಲ. ಜಸ್ಟ್ ನೀವೊಂದು ಕೆಲಸನ ಸ್ಟಾರ್ಟಿಂಗ್ ಮೊದಲ ಹೆಜ್ಜೆನ ಹಾಕಿ ಸಾಕು, ಆಟೋಮೆಟಿಕ್ ಆಗಿ ಅದೊಂದು ಫ್ಲೋ ಹೋಗ್ತಾ ಇರುತ್ತೆ. ದಟ್ ಈಸ್ ಬ್ಲೈಂಡ್ ಆಕ್ಷನ್ಸ್. ಸೊ ಫ್ರೆಂಡ್ಸ್, ಇದರಿಂದ ಆಚೆ ಬರೋಕೆ ಒಂದು ಪ್ಲಾನ್ ಇದೆ, ಅದೇ ದ 4 months ರೂಲ್. ಸೊ ಮುಂದಿನ 4 ತಿಂಗಳು ಬರೀ ಮಾತನಾಡೋದನ್ನ ನಿಲ್ಲಿಸಿ, ನಿಮ್ಮ ಒಂದು ಐಡೆಂಟಿಟಿ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿ. ದೊಡ್ಡ ಕನ್ಸ್ ಕಾಣೋದು ತಪ್ಪಲ್ಲ, ಆದ್ರೆ ಆ ಕನ್ಸನ್ನ ನನ್ಸ್ ಮಾಡೋ ದಿನ ಆ ಒಂದು ಸಣ್ಣ ಬೋರಿಂಗ್ ಕೆಲಸ ಮಾಡ್ತಾರಲ್ಲ, ಅವಾಗ ನೀವೊಂದು ದಾರಿಯಲ್ಲಿ ಹೋಗ್ತಾ ಇರ್ತೀರಾ, ನಿಮ್ಮೊಂದು ಸಕ್ಸಸ್ ಕಡೆ ಹೋಗ್ತಾ ಇರ್ತೀರಾ. ಯಾವಾಗ ನೀವು ಯೋಚನೆ ಮಾಡೋದನ್ನ ಬಿಡ್ತಿರೋ, ಸೈಲೆಂಟ್ ಆಗಿ ಆಕ್ಷನ್ ತಗೊಳ್ಳಕ್ಕೆ ಶುರು ಮಾಡ್ತಿರೋ, ಮುಂದಿನ 4 ತಿಂಗಳಲ್ಲಿ ನಿಮ್ಮ ಲೈಫ್ ನೀವು ಅನ್ಕೊಂಡಿದ್ದಕ್ಕಿಂತ 10 ಪಟ್ಟು ಮುಂದೆ ಹೋಗಿರುತ್ತೆ. ಸೊ ಬನ್ನಿ ಇವತ್ತಿಂದ ಆಕ್ಷನ್ ತಗೊಳ್ಳೋಣ. ಬರೀ ಕನ್ಸ್ ಕಾಣೋದು ಬೇಡ, ಅದನ್ನ ರಿಯಾಲಿಟಿ ಆಗಿ ಮಾಡೋಣ. ಸೊ ಈ ಜರ್ನಿಯಲ್ಲಿ ನಾನು ನಿಮ್ ಜೊತೆ ಇರ್ತೀನಿ. ಸೊ ಲೆಟ್ಸ್ ಗ್ರೋ ಟುಗೆದರ್. ಸೊ ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಗೆ ಅನಿಸ್ತು ತಪ್ಪದೆ ಕಮೆಂಟ್ ಮಾಡಿ ಹೋಗಿ. ಅಂಡ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೊಂದು ಲೈಕ್ ಮಾಡಿ. ಯಾಕಪ್ಪ ಅಂತಂದ್ರೆ, ನಿಮ್ಗೆ ಈ ತರ ವಿಡಿಯೋಸ್ ಇಷ್ಟ ಆಗ್ತೈತೆ ಅಂದ್ಬಿಟ್ಟು ನಂಗೆ ಅರ್ಥ ಆಗುತ್ತೆ. ಅಂಡ್ ನಾನು ನಿಮಗೆ ಮತ್ತಷ್ಟು ವ್ಯಾಲ್ಯೂಬಲ್ ಕಂಟೆಂಟ್ ತರಕ್ಕೆ ಆದಷ್ಟು ಟ್ರೈ ಮಾಡಿದ್ದೀನಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಾಳೆ ಮತ್ತೊಂದು ವಿಡಿಯೋ ಬರುತ್ತೆ, ಅದನ್ನ ಮಿಸ್ ಮಾಡಕ್ ಹೋಗಬೇಡಿ. ಅಂಡ್ ರೀಸೆಂಟ್ ಆಗಿ ಹಾಕಿರೋ ವಿಡಿಯೋಸ್ ಏನಾದ್ರು ಮಿಸ್ ಆಗಿದ್ರೆ ತಪ್ಪದೆ ವಾಚ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ನಾನು ಹೇಳ್ತೀನಿ, ಥ್ಯಾಂಕ್ ಫಾರ್ ವಾಚಿಂಗ್. ದಿಸ್ ಇಸ್ ಯಶ್ವಂತ್ ಸೈನಿಂಗ್ ಆಫ್. ಬೈ ಗೈಸ್.